ಈ ಸಲ ಹೆಂಗದನ್ರಿ ಮಳಿ. ಹೋದ ಸಲ ಅಂತೂ ಸಾಕಾಗಂಗಾಗಿತ್ತಪ್ಪ ಮಳಿ. ಹೌದು ನೋಡ್ರಿ, ಈ ಮಳಿ ಒಂದು ಹಂಗೆ ಮಾಡ್ತದ. ಬೇಕಂದಾಗ ಬರಂಗಿಲ್ಲ, ಬ್ಯಾಡ ಅಂದಾಗ ಹಚ್ಚಿ ಹೊಡಿತದ. ನಮಸ್ಕಾರ ರೀ ಕಾರ್ಬಾರ್ ಕಟ್ಟಿ ಕಂಪ್ನಿಗೆ. ಏನಪ್ಪಾ ಗುಂಡಣ್ಣ, ಹಂಗಂದ್ರ ನಮ್ಮ ಕೆಲಸ ಇಲ್ಲ, ಸಂತೆನ ಕಾರ್ಬಾರ್ ಮಾಡಕ್ಕೆ ಕಟ್ಟಿಗೆ ಕೂಡ್ತೀವಿ ಅಂತ ನಿನ್ನ ತಲೆ ಕೂತ್ಬಿಟ್ಟದ ಏನು? ಏ ಹಂಗಂದಿಲ್ರಿ ಮಾಮ, ನಾ ಯಾಕೆ ಹಂಗನ್ಲಿರಿ. ಟೈಮ್ ಪಾಸ್ ಮಾಡ್ಲಿಕ್ಕೆ ಕಟ್ಟಿ ಕೂತೀರಿ ಅಂತಂದೆ ರೀ. ಬರ್ರಿ ಚಕ್ಕಾರ ಆಡಮು. ನನಗೆ ಚಕ್ಕಾರ ಪಕ್ಕಾರ ಬರಂಗಿಲ್ಲಪ್ಪ. ಮತ್ತೇನು ಬರ್ತದ್ರಿ, ತರಿಸ್ಲೇನೋ ಒಂದು ಪ್ಯಾಕ್. ನೀ ಏನ್ರ ಮಾತಾಡ್ಬಿಡಪ್ಪ ಗುಂಡಪ್ಪ. ಅಲ್ರಿ ಬಾಣ್ಲಿ ಮಾಮ, ಇಲ್ಲಿ ಬಂದು ಕೂತಿರಲ್ಲ, ಹೊಲ್ದಾಗ ತೊಗರಿ ರಾಶಿ ನಡೆದದ, ಮಷೀನ್ ಬಂದದ, ಅಲ್ಲಿ ಹೋಗೋದು ಬಿಟ್ಟು ಇಲ್ಲಿ ಕೂತು ಕತೆ ಹೇಳಿಕತ್ತೀರಿ. ಅದಕ್ಕೆ ಕುಳ್ಕರ್ಣರ್ವಲ್ಲ ಅಂದ್ರೆ ಭಾಳ ಪ್ರೀತಿ ಮಂದಿಗೆ. ಮತ್ತು ಪಾಲಿ ಮಾಡೋರು ಧನ್ಯ ಆಗಿಬಿಡ್ತಾರೆ. ಅಲ್ಲಿ ಹೋಗುಂಡಪ್ಪ, ನನಗೆ ಯಾಕೆ ಕಟ್ಟು ಬಿದ್ದಿ? ಮಿಷಿನ್ ರಾಶಿ ಮಾಡ್ತದ, ಕೆಲಸ ಮಾಡೋರು ರಾಶಿ ತುಂಬ್ತಾರ, ಒಯ್ದು ಅಡ್ತಿಗೆ ಹಚ್ತಾರ, ನಮ್ಮದೇನು ಕೆಲಸ ಇರ್ತದಲ್ಲಿ ಹೇಳಿ ನೋಡಮ್ಮ. ಹಂಗಂದ್ರೆ ಹಂಗ್ರಿ ಮಾಮ, ಮತ್ತು ಗುಂಡಣ್ಣ ಹೇಳೋದು ಕರೆಕ್ಟ್ ಅದ ರೀ. ಹೊಲ್ದಾಗ ರಾಶಿ ನಡೆದ ಅಂದ್ರೆ ಇಲ್ಲಿ ಬಂದು ಕೂತಿರಲ್ಲ ಆರಾಮಾಗಿ, ಟೆನ್ಷನ್ ಫ್ರೀ, ಭಾರಿ ಆಯ್ತು ಬಿಡ್ರಿ. ಅದಕ್ಕೆ ಬಿಡ್ರಿ, ವರ್ಷಕ್ಕೊಂದೊಂದು ಹೊಲ ಯಾಕೆ ಕುಲಕರ್ಣಿಯವರು ಮಾಡ್ತಾವ ಅನ್ನೋದು ಈಗ ಗೊತ್ತಾಯ್ತು ರೀ. ಅಲ್ಲ, ಹೊಲ್ದಾಗ ಆಳು ಇರ್ತಾವಂದ್ರ ಅದ್ರ ಮುಂದೆ ನಿಂತು ಮಾಡಿಸ್ಬೇಕಲ್ರಿ ಕೆಲಸನ. ನಮ್ಮ ಕೈಲಿ ಮಾಡೋದಲ್ಲ ಅಂದ್ರೆ ಮುಂದೆ ನಿಂತ್ರ ಒಂದು ಬೇರೆನೇ ಆಗ್ತದಲ್ರಿ. ಹೋಗ್ಬೇಕಾಗಿತ್ತಪ್ಪ. ಇನ್ನು ಈಗ ಒಂದು 4 ತಾಲಿಪಟ್ಟು ಹಚ್ಚಿ ಕೊಟ್ಲು ತಿಂದಿನಿ, ಒಂಥರ ಒಟ್ಟು ಇದಂಗೆ ಆಗತ್ತಿತ್ತು, ವಜ್ಜಾಗಿತ್ತು. ಅದಕ್ಕೆ ಕಟ್ಟಿಗೆ ಬಂದು ಈಗ ಕೂತೀನಿ. ಮಾರೆ ಸಂಜೆ ಕಡೆ ಹೋಗ್ತೀನಿ. ನಮ್ಗಿಂತ ನಿಮ್ಗೆ ಭಾಳ ಕಾಳಜಿ ಅದ ಬಿಡು ನಮ್ಮ ಹೊಲದ ಮೇಲೆ. ಅವ್ರಿಗೆ ಯಾಕೆ ಗಂಟು ಬಿದ್ದಿರೋ, ಹೋಗ್ತಾರೆ ತಗೋ. ಅವ್ರದ್ದು ಹೊಲದ ಅವ್ರಿಗೆ ಜವಾಬ್ದಾರಿ ಇರಂಗಿಲ್ಲ. ಏನೋ ಒಂದು ಹೇಳ್ತಾ ನೋಡು ಗುಂಡಪ್ಪ ಶಿನಪ್ಪ, ಸಂಜೆಗೆ ಹೋಗ್ತಾರಂತಾರಲ್ಲ, ಬಿಟ್ಟು ಬಿಡ್ರಿ. ಅಂದಂಗೆ ಮಾಪ್ಲರ್ ಮಾಮ, ನಿಮ್ಮ ಮಗಂದು ಏನಾಯ್ತು ರೀ, ಫಿಕ್ಸ್ ಆಯ್ತಾ ಏನು? ಯಾವ ಸಜ್ಜ ಆಗವಲ್ವಪ್ಪ ಶಿನಣ್ಣ. ನಾವು ಎಷ್ಟು ಪ್ರಯತ್ನ ಮಾಡ್ಲಿಕತ್ತೀವಿ, ಏನೋ ಇದನ್ನೇ ಆಗವಲ್ದು. ನೋಡು ಯಾವಾರ ನಿಮ್ಮ ಕಡೆ ಇದ್ರ ಎಲ್ಲರಿಗೂ ಹೇಳಿಕತ್ತೀನಪ್ಪ, ಯಾರು ಹಚ್ಕೊಳ್ಳವಲ್ರು ಒಟ್ಟ. ಅಲ್ರಿ ಮಾಮ, ಅವ್ರಿಗೆ ಹೇಳಿವಿ ಇವ್ರಿಗೆ ಹೇಳಿವಿ, ಯಾರು ಹಚ್ಕೊಳ್ಳವಲ್ರು ಅಂದ್ರೆ ಏನ್ರಿ ಇದ್ರ ಅರ್ಥ? ನೀವು ಪ್ರಯತ್ನ ಮಾಡ್ಬೇಕ್ರಿ, ಆ ಕಡೆ ಈ ಕಡೆ ಏನೋ ಒಂದು ಪ್ರಯತ್ನ ಮಾಡ್ಬೇಕ್ರಿ. ದಿನ ವಾಕಿಂಗ್ ಹೋಗಿ ಬರೋದು, ಮನೆಗೆ ಬರೋಷ್ಟಿಗೆ ಮಾಮಿ ಇಡ್ಲಿ ಒಲಿ ಮೇಲೆ ಒಂದಿಷ್ಟು ಅನ್ನ ತವಿ ಮಾಡಿಟ್ಟಿರ್ತಾರ, ಅದನ್ನ ಬಡ್ತಾ ಬಡದು ಮಧ್ಯಾಹ್ನ 2 ತಾಸು ಮಲ್ಕೊಂಡಂಗೆ ಅಲ್ರಿ. ನೀವು ಓಡಾಡ್ಬೇಕ್ರಿ ಆ ಕಡೆ ಈ ಕಡೆ. ಏನು ಕನ್ಯೆಗಳು ನಿಮ್ಮ ಮನೆತನ ಬರ್ತಾವ, ನಿಮ್ಮ ಮಗನ ಮದುವೆ ಮಾಡ್ಕೋತೀನಿ ರೀ ಅಂತೇಳಿ? ನೀವು ಪ್ರಯತ್ನ ಮಾಡಿದ್ರೆ ಅವೆಲ್ಲ ಸಾಧ್ಯ ಆಗ್ತಾವ. ಅಂದ್ರೇನು ನಿನ್ನ ಮಾತಿನ ಅರ್ಥ? ನಾ ಒಟ್ಟ ಪ್ರಯತ್ನನೇ ಮಾಡಿಲ್ಲ ಅಂತ ಅನ್ಕೊಂಡಪ್ಪ. ಎಷ್ಟು ನೋಡಿನಿ, ಎಷ್ಟು ಓಡಾಡಿನಿ ಅನ್ನೋದು ನನಗೆ ಗೊತ್ತದು. ಆಯ್ತಪ್ಪ, ನನ್ನ ಕೈಲಿ ನೋಡೋದಾಗಿಲ್ಲ ಅಂತಲೇ ಇಟ್ಕೊ. ನೀನೇ ನೋಡ್ಬಿಡು ಒಂದು ಯಾವ್ದಾರ. ನೀ ಯಾವ ತರ್ತಿಯಲ್ಲ ಅದನ್ನ ಹಾಕ್ತೀನಿ ನೋಡೋಣ ಗಂಟು ನನ್ನ ಮಗನಿಗೆ. ಏನೋ ಅಂತಾರಲ್ರಿ, ಅದೊಂದು ಮಾತದಲ್ಲ, ಎತ್ಕೊಂಡವ್ರ ಮೇಲೆ ಕಕ್ಕ ಮಾಡ್ದಂಗೆ ಆಯ್ತಿದ್ದು. ಹಂಗೆ ಕಂತಿ ಗುಂಡಪ್ಪ, ಕನ್ಯೆ ಇದ್ರ ನೋಡ್ರಿ ನಿಮ್ಮ ಕಡೆ ಅಂತ ಹೇಳ್ಯಾರ. ಅವ್ರು ಏನು ತಪ್ಪು ಹೇಳ್ಯಾರ? ಹೌದು ಬಿಡ್ರಿ, ನೋಡ್ತೀನಿ ತಡ್ರಿ ಮಾಮ. ಒಬ್ಬರಿದ್ರು, ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ರೀ ಏನಂತಾರ ಅಂತೇಳಿ. ಅಕ್ಕೋರು ಇದೇ ಹೊರ ಕನ್ಯೆ ಮಾಡಿಸ್ಲಿಕ್ಕೆ ತಯಾರಾಗಿ ನಿಂತಾರಿ. ಈಗ ಫೋನ್ ಮಾಡಿಸ್ತೀನಿ ನಿಂದ್ರಿ. ಹಲೋ. ಹಲೋ, ಯಾರು? ಅದೇ ರೀ ಅಕ್ಕೋರ, ನಾನು ರೀ ಗುಂಡಣ್ಣ ಅಂತೇಳಿ. ಅವತ್ತೊಂದು ಫಂಕ್ಷನ್ನಾಗ ಭೇಟಿಯಾದಾಗ ಹೇಳಿದ್ರಿಲ್ರಿ ಒಂದು ಕನ್ಯೆ ಅದಂತೇಳಿ. ಅದಕ್ಕೆ ಆ ಕನ್ಯಾದ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಹಾಕ್ತೀರೇನಂತ ಕೇಳಲಿಕ್ಕೆ ಫೋನ್ ಹಚ್ಚಿದ್ದೆ ರೀ. ಹೌದಾ, ಆಯ್ತ್ರಿ. ಕುಂಡ್ಲಿ ಕನ್ಯಾ ಫೋಟೋ ಎಲ್ಲ ಕಳಿಸ್ತೀನಿ ರೀ. ಹುಡುಗ ಏನು ಮಾಡ್ತಾನನ್ರಿ? ಹುಡುಗ್ರಿ ಬ್ಯಾಂಕ್ನಾಗ ಕೆಲಸ ಮಾಡ್ತಾನಂತ್ರಿ. ಒಂದು 50,000 to 60,000 ರೂಪಾಯಿ ಪಗಾರ ಅದ ರೀ. ಅಷ್ಟೇನು ಚಲೋ ಅದ ರೀ, ಚಲೋ ಇದ್ದಾರೆ ಹೇಳ್ರಿ ಅಕ್ಕೋರ. ನೀವು ಅದ್ರ ಬಗ್ಗೆ ಏನೂ ವಿಚಾರ ಮಾಡ್ಬೇಡ್ರಿ. ಹೌದ್ರಿ, ಆಯ್ತ್ರಿ, ಕಳಿಸ್ತೀನಿ. ನಾ ಮೊನ್ನೆ ಹೇಳಿದ್ನಲ್ರಿ, ಅಷ್ಟು ಅಮೌಂಟ್ ಫೋನ್ಪೇ ಮಾಡಿಸ್ಬಿಡ್ರಿ. ನೀವು ಫೋನ್ಪೇ ಮಾಡಿದ ತಕ್ಷಣ ನಿಮ್ಮ ವಾಟ್ಸಪ್ಪಿಗೆ ಅವೆಲ್ಲ ಡೀಟೇಲ್ಸ್ ಇರ್ತಾವೆ ನೋಡ್ರಿ. ಆಯ್ತು ಹೇಳ್ರಿ. ಮಪ್ಲರ್ ಮಾಮ ಮಾತಾಡಿ ನೋಡ್ರಿ. ಈಗ ಒಂದು 5,000 ರೂಪಾಯಿ ಅವ್ರಿಗೆ ಫೋನ್ಪೇ ಮಾಡಿಬಿಡ್ರಿ, ಅಂದ್ರೆ ಮುಂದಿನ ಕೆಲಸ ಶುರು ಆಗ್ತಾವ್ರಿ. ಇದೇನು ಹೋಗುಂಡಪ್ಪ, ಗಣಪತಿ ಪೂಜೆಗನೇ 5,000 ಅಂದ್ರೆ ಮುಂದೆ ಹೆಂಗಂತ? ಮುಂದೆ ಭಾಳ ಅವ ಹೇಳ್ರಿ. ನೀವು ಸುಮ್ಮ ಮಾಡ್ರಿ. ಮಗನ ಮದುವೆ ಆಗ್ಬೇಕಂದ್ರೆ ಇಂಥವೆಲ್ಲ ಖರ್ಚು ವಿಚಾರ ಮಾಡಬಾರ್ದ್ರಿ ಮಾಮ. ಮತ್ತು ಈಗಿನ ಕಾಲ ಹೆಂಗೆ ಬರ್ತದ ಹಂಗೆ ನೋಡ್ಕೋಬೇಕಿಲ್ರಿ. ಹಾಕ್ರಿ ಈಗ 5,000 ರೂಪಾಯಿ. ಮುಂದಂದ್ರೆ ನೋಡ್ರಿ ಮಾಮ, ಒಂದು 60,000 to 70,000 ರೂಪಾಯಿ ಖರ್ಚು ಆಗುದ ರೀ. ಅದು ಫೈನಲ್ ಬರುತ್ತಾನ. ಯಾಕಂದ್ರೆ ನಿಮಗಂತೂ ಕನ್ಯಾ ಹುಡ್ಕೋದಾಗಂಗಲ್ರಿ. ಅದಕ್ಕಂತಾನೆ ಅವರು ಈ ಕೆಲಸನ ಆಡ್ಸ್ಕೊಂಡ್ಬಿಟ್ಟಾರ್ರಿ, ಹೊರ ಕನ್ಯಾ ಕೆಲಸ ಮಾಡಿಸೋದನೆ. ಮತ್ತು ಇದ್ರಾಗ ರೊಕ್ಕ ಮಾಡ್ಕೋತಾರ್ರಿ ಪಾಪ. ಅವ್ರಿಗೂ ಒಂದು ಕೆಲಸ ಸಿಕ್ಕಂಗಾಗ್ಯದ. ನೀವು ಸುಮ್ಮ ರೊಕ್ಕ ಹಾಕ್ರಿ. ಅವರು ಭಾಳ ಸಂಸಾರ ಇರ್ತಾವಲ್ರಿ. ಹೌದೌದು ಗುಂಡಣ್ಣ, ಈ ವಿಷಯದಾಗ ಭಾಳ ಮಂದಿ ಕೆಲಸ ಸಿಕ್ಕದಪ್ಪ. ಆಯ್ತು ತಗೋರಪ್ಪ, ಹಾಕ್ತೀನಿ. ಹಾಕಿಂದಾರ ಪಕ್ಕ ಮಾಡ್ತಾರಿಲ್ಲ ಕೆಲಸನ? ಮಾಡ್ತಾರೆ ತಗೋರಿ, ರಗೂಡ್ ಆಸ್ತಿ ಅದ, ಯಾಕೆ ವಿಚಾರ ಮಾಡ್ತೀರಿ? ಮತ್ತು ನಮ್ಮ ಪೈಕಿದನು ಒಂದು ಕನ್ಯೆ ಚಲೋ ಅದ್ರಿ, ಜಮೀನ್ದಾರು, ಭಾಳ ಸಂಸ್ಕಾರವಂತರು ಇದ್ದಾರ. ಕರೆಸಂದ್ರೆ ಕರೆಸ್ತೀನಿ ರೀ ಅವ್ರಿಗೂ. ನಮ್ಮ ಗುಂಡಣ್ಣ ಕಾಮಿಡಿ ಮಾಡ್ಕೋತಾನೆ, ಏನರ ಒಂದು ಹೆಲ್ಪ್ ಮಾಡತ್ತಿರ್ತಾನೆ ನೋಡು. ಮತ್ತು ಅಲ್ಲೋ, ನಿನಗೆ ಮೊದಲೇ ಗೊತ್ತಿತ್ತಂದ್ರೆ ಮತ್ತೆ ಕರೆಸಿಬಿಡ್ಬೇಕಿಲ್ಲ. ಹಂಗಲ್ರಿ ಮಾಮ, ಅವು ಭಾಳ ತಾರತಿಗಡಿ ಇರ್ತಾವೆ ಹೇಳ್ರಿ. ಮೊದಲ ಈ ಅಕ್ಕೋರಿಗೆ ಗೊತ್ತದ್ರಿ, ಅದು ಇವ್ರ ತ್ರೋನೇ ಬಂದಿದ್ರಿ. ಈಗ ಅದ ಕನ್ಯಾ ಅಂತೇಳಿ ನಾವು ಡೈರೆಕ್ಟ್ ಒಂದು ವೇಳೆ ಓದ್ವಿ ಅಂದ್ರಿ ಅದು ಕ್ಯಾನ್ಸಲ್ ರೀ. ಹಿಂಗೂ ಇರ್ತಾವಲ್ಲ. ಹೌದಪ್ಪ. ಬೇಡಪ್ಪ, ನಾವೇನು ಡೈರೆಕ್ಟ್ ಹೋಗೋದು ಬೇಡ. ಅವ್ರನ್ನ ಇವತ್ತು ಫೋನ್ ಮಾಡಿ ಕರೆಸಿಬಿಡು ಗುಂಡಪ್ಪ. ಮನೆ ನೋಡ್ಕೊಂಡು ಹೋಗ್ಬಿಡ್ಲಿ. ಬೇಕಂದ್ರೆ ಹುಡುಗಿನ ಕರೆಸಿಬಿಡು, ನಮ್ಮ ಹುಡುಗನು ಸೂಟಿಗೆ ಬಂದಾನೆ, ಹೆಂಗಿದ್ರು ಇಬ್ಬರು ನೋಡಿಬಿಡಲ್ರಾಕ. ಮತ್ತು ರೀ ಬಿಟ್ರೆ ನಾಳೆನೇ ನಿಶ್ಚಯ ಕಾರ್ಯನೂ ಮಾಡಿಬಿಡಂಗೆ ಕಾಣ್ತೀರಿ.
ಅಲ್ರಿ ಮಾಮ ಇನ್ನ ಯಾವ ಕಾಲದಾಗ ಇದ್ದೀರಿ ನೀವು? ಅವ್ರು ಬರಂಗಿಲ್ರಿ ಈಗ ಹುಡುಗಿನ ಕರ್ಕೊಂಡು, ನೀವೇ ಹೋಗ್ಬೇಕ್ರಿ ಹುಡುಗನ ಕರ್ಕೊಂಡು. ಈಗ ಹುಡುಗನ ಕರ್ಕೊಂಡು ಹೋಗ್ಬೇಕ್ರಿ, ಹುಡುಗನ ಜೊತೆ ಮಾತಾಡ್ಬೇಕ್ರಿ. ಆಕಿ ಏನು ಕೇಳಿದ್ರು ಇವ ಹೇಳ್ಬೇಕ್ರಿ. ಆಕಿ ಪ್ರಸಂಗ ಬಂದ್ರೆ ಹಾಡು ಹಾಡಂದ್ರೂ ಇವ ಹಾಡ್ಬೇಕ್ರಿ. ಆಕಿ ಭಾಳ ಕ್ವಶನ್ ಕೇಳ್ತಾಳ್ರಿ. ಹಂಗೆಲ್ಲ ಮಾಡಿಂದ ಆಮೇಲೆ ವಿಚಾರ ಮಾಡ್ತಾರ್ರಿ ಅವ್ರು ಕೊಡೋದ ಬೇಡ ಈ ಹುಡುಗಗೆ ಅಂತೇಳಿ. ಅದದು ಬಿಟ್ಟು ಅವ್ರನ್ನ ಕರೆಸ್ಬೇಕಂತ ಇವರು ಮಾತಾಡಿ ಮನೆತನ ನೋಡಿ ಹೋಗಿ ಅಂತ ಮುಗಿಸ್ಬಿಡ್ತಾರಂತ. ಅಂಥವೆಲ್ಲ ಇಲ್ರಿ. ಅದು ನಾವೇ ಕಾಲನ ವ್ಯವಸ್ಥೆನ ಚೇಂಜ್ ಮಾಡಿಬಿಟ್ಟಿವಲ್ರಿ, ಈಗ ಹಂಗಾಗ್ಬಿಟ್ಟದ. ನನಗೆ ಇದೇ ಒಲ್ಲೆ ಆತ ನೋಡ್ಕೊಂಡಣ್ಣ. ಎಷ್ಟು ಸಲ ಆಯಿತು ಇದ್ರ ಸಂಬಂಧನೇ ನಾ ಏನು ಸರಿಲಿಕತ್ತೀನಿ. ಅವಾಗ ಅಷ್ಟಕ್ಕೂ ಏನಾರು ಆಗಲ್ಲಕ್ಕಂತೇಳಿ ಕರ್ಕೊಂಡು ಹೋಗಿನೇವಪ್ಪ ಒಂದು 2-3 ಕಡೆ. ಕರ್ಕೊಂಡು ಹೋದ್ರೆ ಏನಾಗ್ತದ, ಹುಡುಗಿ ಒಂತ ಅಂಜಿಕೆ ಅನ್ನೋದ ಇಲ್ಲಪ್ಪ. ಬಂದು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ ಬಿಡ್ತಾಳೆ ನಮ್ಮ ಎದುರಿಗೆ. ಕೂತು ನಾವು ಅವಾಗೇನು ಹುಡುಗಿಯರಿಗೆ ಕ್ವಶನ್ ಕೇಳ್ತಿದ್ವಿ ನೋಡು, ಈಗ ಹಂಗೆ ಹುಡುಗರಿಗೆ ಕೇಳ್ತಾರಪ್ಪ. ಹಂಗಾದಾಗ ನಮ್ಗೆ ಹೆಂಗಾತದ ಹೇಳು? ನಾವು ಮೊದ್ಲಿನ ಮಂದಿ ಅವಾಗಿನ ಕಾಲ ಹಂಗೆ ನೋಡ್ಕೊಂಡ್ ಬಂದಿರ್ತೀವಿ. ಈಗ ಹಿಂಗೆ ಮಾಡೋಣನೇ ತಲೆಗೆ ಅಂದಂಗಾಗಿ ನಾವು ಅಲ್ಲೇ ನೀನೇ ನೋಡ್ಕೊಂಡ್ ಬಂದ್ಬಿಡು ಅನ್ನಂಗೆ ಆಗ್ಬಿಡ್ತದೆ ನನಗೆ. ಅಷ್ಟು ತಲೆ ಕೆಟ್ಟದ್ದು ನೋಡ್ಕೊಂಡು ನಾನು ಬದಲಾಗ್ಬೇಕು. ಕಾಲ ಆದ್ರೆ ಇಷ್ಟು ಬದಲಾಗ್ಬಾರ್ದಪ್ಪ. ಇನ್ನು ನಮ್ಮ ಕಡೆ ಚಲೋ ರೀ ಮಾಮ. ಇನ್ನು ದೊಡ್ಡ ಊರಾಗ ಆಯಿತು, ಆ ಕಡೆ ಬೇರೆ ಬೇರೆ ಊರ ಕಡೆ ಎಲ್ಲ 3 ತಿಂಗಳ 4 ತಿಂಗಳ ಹುಡುಗನ ಜೊತೆ ಇರ್ತಾರಂತ್ರಿ. ಅದೇನೋ ಲಿವಿಂಗ್ ಟುಗೆದರ್ ಏನಂತಾರಲ್ರಿ, ಹಂಗೆ ಇದ್ದು ಅವ್ರನ್ನ ಪರೀಕ್ಷೆ ಮಾಡ್ತಾರಂತ್ರಿ. ಪರೀಕ್ಷೆ ಮಾಡಿ ಅವರು ಇವ್ರಿಗೆ ಹೊಂದ್ಕೊಂಡ್ರ ಅವ್ರಿಗೆ ಏನಂತಾರಲ್ರಿ, ಅದು ಕರೆಕ್ಟಾಗಿ ಮ್ಯಾಚ್ ಆದ್ರೆ ಸಂಸಾರ ಮಾಡ್ಲಿಕ್ಕೆ ಇಷ್ಟ ಆದ್ರೆ ಇರ್ತಾರಂತ್ರಿ. ಇಲ್ಲಾಂದ್ರೆ ಆ ಹುಡುಗನ ರಿಜೆಕ್ಟ್ ಮಾಡ್ತಾರಂತ್ರಿ. ಇಂಥ ಕಾಲ ಬಂದದ್ರಿ ಈಗ. ಬರೀ ಮಾತುಕತೆ ಮುಗಿತ್ರಿ ಈಗ. ಒಂದೇ ಮನ್ಯಾಗ ಇರೋದಂತ್ರಿ 3-4 ತಿಂಗಳು. ನಾವೇ ನೋಡಿದ್ದದ ನೋಡ್ರಿ, ಇದು ನಮ್ಮ ಕೇಳಿದ್ದನೇ ಮಾತಿದು. ಹಿಂಗೆ ಬಂದ ಕಾಲ ಏನಾಗ್ತೀರಿ ಹೇಳ್ರಿ ಮತ್ತೆ. ಹೌದೌದಪ್ಪ, ಈ ಮಾತನ್ನು ನಾನು ಕೇಳಿ ನೋಡು. ಮೊನ್ನೆನೇ ಯಾರ ಅಂದ್ರೆ ನನ್ನ ಮುಂದೆ. ಮತ್ತು ಹಿಂಗಾಗಿನೇ ಮಳೆ ಚಳಿ ಎಲ್ಲ ಹಿಂದಕ್ಕೆ ಸರ್ಕೊಂಡವ್ರಿ ಈಗ. ಅದಕ್ಕೆ ಹಿರಿಯರು ಹೇಳಿಲ್ರಿ, ಕಲಿಯುಗದಾಗ ಕಲ್ಲಿನ ಕೋಳಿ ಕೂಗ್ತದ ಅಂತೇಳಿ. ಅದು ಸುಡಲ್ಲ ಹೇಳ್ರಿ. ನಮ್ಮ ಸನಾತನ ಧರ್ಮ ಬೆಳಿಬೇಕಂದ್ರೆ ನಾವು ಭಾಳ ಪ್ರಯತ್ನ ಮಾಡ್ಬೇಕ್ರಿ. ಹೌದೌದ್ರಿ, ಭಾಳ ಪ್ರಯತ್ನ ಮಾಡ್ಬೇಕ್ರಿ. ಆದ್ರೆ ಬಂದು ನೀವು ಕಟ್ಟಿ ಕೂತು ಬಿಡ್ರಿ, ಬೆಳೀತದ್ರಿ ಅದು ಸನಾತನ ಧರ್ಮ ತಾನೇ. ಕರೆ ಹೇಳ್ರಿ, ನೀವೇ ಹೇಳ್ರಿ. ನಾವಾಯ್ತು ನೀವಾಯ್ತು ನಮ್ಮ ಮಕ್ಕಳಿಗೆ ಎಷ್ಟು ಮಂದಿ ಸನಾತನ ಧರ್ಮದ ಬಗ್ಗೆ ಹೇಳಿವ್ರಿ. ಒಳ್ಳೆ ಸಂಸ್ಕಾರ ಎಲ್ಲಿ ಕೊಟ್ಟಿವ್ರಿ? ಕರೆ ಅದ. ಗುಂಡಪ್ಪ ಹೇಳೋದು 100% ಸತ್ಯ ಅದ. ಯಾಕಂದ್ರೆ ಈಗ ಭಗವದ್ಗೀತೆ ಓದಂಗಿಲ್ಲ ಯಾರು, ರಾಮಾಯಣ ಮಹಾಭಾರತ ಅಂಥವೇನು ಬುಕ್ ಅನ್ನೋದ ತೆಗೆದು ಓದಂಗೆ ಇಲ್ಲ. ಸಾಲಿ ಬುಕ್ಕ ಓದಕ್ಕೆ ಅಳ್ತಾರ. ಇಂಥವೆಲ್ಲ ಎಲ್ಲಿ ಓದ್ತಾರೆ ಈಗ? ಬರೀ ಮುಂಜಾನೆ ಎದ್ದಗನೆ ಮೊಬೈಲ್ ತಿಕ್ಕದ ರೀಲ್ಸ್ ನೋಡೋದು, ಹಿಂಗೆ ಇವೇ ಹೆಚ್ಚಾಗ್ಬಿಟ್ಟವು. ತಂದೆ ತಾಯಿನೇ ಕೂತ್ ನೋಡಿದಾಗ ಮತ್ತು ಮಕ್ಕಳು ಓದಂದ್ರೆ ಹೆಂಗೆ ಓದ್ತಾರೆ ಅವರು? ನಾವು ಭಗವದ್ಗೀತೆ ರಾಮಾಯಣ ನಾವು ಓದಿದ್ವಿ ಅಂದ್ರೆ ನಮ್ಮ ಇದ್ರಿಗೆ ಮಕ್ಕಳು ಓದ್ತಾವ. ಅದು ಇಲ್ಲ ಹೇಳಿ ಈಗ. ಹಂಗೆ ಆಗ್ಯದ ನೋಡ್ರಿ ಮಾಮ. ತಂದೆ ತಾಯಿನೂ ನೋಡೋದು ಹೆಚ್ಚಾಗ್ಯದ್ರಿ. ಆಮೇಲೆ ಮಕ್ಕಳಿಗೂ ಏನೋ ಅನ್ನಂಗಿಲ್ರಿ. ಈಗ ಮೊಬೈಲ್ ಹಿಡಿದಿರ್ತಾರ್ರಿ, ಬಿಡು ಅಂದ್ರೇ ಅದೊಂದು ಕಲ್ತು ಬಿಟ್ಟಲ್ರಿ, ಆತ್ಮಹತ್ಯೆ ಮಾಡ್ಕೊಳ್ಳೋದು. ತಂದೆ ತಾಯಿಗೆ ಹೊಡೆದಾರ ಎಷ್ಟೋ ಜನ ನೋಡಿಲ್ರಿ. ಮನೆ ತಾಯಿನೇ ಕೊಲೆ ಮಾಡಿದಂತ್ರಿ ಒಂದು ಹುಡುಗ ಮೊಬೈಲ್ ಕಸ್ಕೊಂಡ್ಕ. ಹಿಂಗೆಲ್ಲ ನಡೆದು ಬಿಟ್ಟಾವ್ರಿ ಈಗ. ಭಾಳ ಮೊಬೈಲ್ ಗೀಳು ಭಾಳ ಹತ್ತಿದೆ ಹೇಳ್ರಿ. ಹೌದೌದ್ರಿ, ಒಂದು ಅರ್ಧ ಆಡ್ಕೊಂಡು ಕೂತಿರ್ತಾವ ಈಗ. ಏನು ಅನ್ನಂಗಿಲ್ಲ, ಹೊಡೆಯಂಗಿಲ್ಲ, ಬಡಿಯಂಗಿಲ್ಲ. ಶಾಲೆಗಾರ ಅವಾಗ ಮಾಸ್ತರ್ಗಳರ ಕೋಲ್ ತೊಗೊಂಡು ಹೊಡೆದು ಬುದ್ಧಿ ಕಳಿಸ್ತಿದ್ರು. ಈಗ ಅದನ್ನೂ ಇಲ್ಲ. ಶಾಲ್ಯಾಗ ಸರ್ಗಳು ಹೊಡೆದ್ರಂದ್ರೆ ಇವ್ರು ಪೇರೆಂಟ್ಸ್ಗಳು ಹೋಗ್ಬಿಡ್ತಾರಲ್ಲಿ ಜಗಳ ತೆಗಿಲಿಕ್ಕೆ. ದೊಂದು ಜಗಳ. ಹಾಗಾಗಿ ಅವರು ಹೊಡೆದು ಬಿಟ್ಟಾರ. ಈಗ ಮಕ್ಕಳು ಹಾಳಾಲಾರ್ದ ಮತ್ತೆ ಇನ್ನೇನಾತಾರ? ಹೌದು ನೋಡ್ರಿ ಮಾಮ, ಅದು ಅಂತೂ ಭಾಳ ಇದು ಆಗ್ಬಿಟ್ಟದ್ರಿ ಈಗ. ನಮಗೆಲ್ಲ ಹೆಂಗೆ ಹೊಡಿತಿದ್ರಿ ಅವಾಗ ಸರ್ಗಳು. ಸಾಲಿಗೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಅವನು ಹಂಗೆ ಅಂತಿದ್ರಿ, ತಗೋರಿ ಸರ್ ಎಳ್ಕೊಂಡು ಹೋಗ್ರಿ, ನಿಮಗೆ ಮನಸ್ಸಿಗೆ ಬಂದಂಗೆ ಹೊಡೀರಿ ಅನ್ನೋರು. ಈಗಿನವ್ರ ಮೀಟಿಂಗ್ ಹೋದಾಗ ನೋಡ್ಬಾರ್ದ್ರಿ, ಬರೀ ಅದೇ ಕಂಪ್ಲೇಂಟ್ ಇರ್ತದೆ ನೋಡ್ರಿ. ನಿಮ್ಮ ಆ ಟೀಚರ್ ಹಂಗೆ ಹೊಡೆದ್ರಿ ನಮ್ಮ ಮಗನಿಗೆ, ಈ ಟೀಚರ್ ಹಿಂಗೆ ಹೊಡೆದ್ರಿ. ಹಂಗೆ ಹೊಡಿಬೇಡ ಅಂತ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋದ್ವಿ ಅಂದ್ರೆ ಅವ್ರ ಯಾಕೆ ಹೊಡಿತಾರ್ರಿ? ಸುಮ್ಮ ಅವ್ರು ಸಾಲಿ ಕಲಿಸಿ ಹೋಗ್ಬಿಡ್ತಾರ್ರಿ. ಮತ್ತು ಹುಡುಗರಿಗೆ ಅಂಜಿಕೆ ಹೆಂಗೆ ಉಳಿತದ್ರಿ? ಹಂಗೆ ಆಗ್ಬಿಟ್ಟದ ನೋಡ್ರಿ ಮಾಮ. ಸಣ್ಣ ಹುಡುಗರು ಬಾಯಾಗೂ ಗುಟ್ಕಾರಿ ಈಗ. ಎಲ್ಲ ಹಾಳಾಗಿ ಎತ್ತಿ ಬಿತ್ತಿ ಹೋಗ್ಯಾವಡ್ರಿ ಈಗ ಎಲ್ಲನೂ ಪರಿಬಾದ್. ಹಂಗೆ ಆಗ್ಯದ ನೋಡ್ರಿ. ಅಲ್ಲೇ ಇಲ್ಲ ಮೊದಲು ಅಂಜಿಕೆ ಸಾಲ್ಯಾಗನೆ. ಯಾಕಂದ್ರೆ ಹುಡುಗರು ಅಂಜದ ಟೀಚರ್ಸ್ಗಳಿಗೆ. ಸಾಲಿಗೆ ಗುರುಗಳು ಏನು ಹೇಳ್ತಾರಲ್ಲ ಅದೇ ಕರೆಕ್ಟ್. ಅದು ತಪ್ಪಿರಲಿ ಒಪ್ಪಿರಲಿ ಮಕ್ಕಳು ತಲೆಯಾಗ ಕೂತು ಬಿಟ್ಟಿರ್ತದ. ಅವ್ರು ಹೇಳಿದ್ದ ಕರೆಕ್ಟ್ ಅಂತೇಳಿ. ಮನ್ಯಾಗ ತಂದೆ ತಾಯಿ ಕರೆಕ್ಟ್ ಹೇಳಿದ್ರೆ ನಂಬಂಗಿಲ್ರಿ. ಹಂಗಿರ್ಬೇಕಾದ್ರೆ ಅವ್ರ ಕೈಲಿನೇ ಓಡಿಸ್ಕೊಳ್ಳಿಲ್ಲ ಅಂದ್ರೆ ಅವರು ಎಲ್ಲಿ ಅನ್ಸ್ತಾರೆ? ಅಪ್ಪ ಅವಾಗಂದ್ರು ಅಂಜದ ಬಿಟ್ಬಿಟ್ಟಾರಿ ಹುಡುಗರು. ಹಂಗೆ ಆಗ್ಯದ ನೋಡಿ ಶಿವಮಾಮ. ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಸ್ಕೂಲ್ನಾಗ ಹೋಗಿನಿ. ಆ ಟೀಚರ್ ಬಗ್ಗೆ ಕಂಪ್ಲೇಂಟ್ ಮಾಡ್ದ ಒಬ್ಬ. ಏನು ಎದಕ್ಕೆ ಹೊಡಿತೀರಿ ನಮ್ಮ ಮಗನ? ನಿಮ್ದು ಎಷ್ಟದಷ್ಟು ಸಾಲಿ ಕಲಿಸ್ರಿ, ನಾವು ಹೊಡಿಲಿಕ್ಕಂತ ಕಳಿಸಿರ್ತೀವನು, ನಾವು ಒಂದು ಏಟು ಮುಟ್ಟಂಗಿಲ್ಲ ನಮ್ಮ ಮಗನಿಗೆ, ಹಿಂಗೆ ಅಂತೇಳಿ ಆ ಮೇಡಮ್ಗೆ ಎಲ್ಲರ ಎದುರಿಗೆ ಎಳಿಚಿ ಅಂದು ಪಾಪ ಟೀಚರ್ ನೌಕರಿನೇ ಬಿಟ್ಟು ಹೋಗ್ಬಿಟ್ಲಪ್ಪ. ಹಂಗೆ ಮಾಡಿಬಿಟ್ಟೆವ. ಹಂಗೆ ಬುದ್ಧಿರೇ ಹೆಂಗಿರ್ತದ ಅಂತೀನಿ. ತಾವು ಒಡ್ಸ್ಕೊಂಡು ಬಂದಿರ್ತಾರೆ ನೋಡಿದ್ರೆ, ಒಡಿಸ್ಕೊಂಡು ಬುದ್ಧಿ ಇಳಿಸ್ಕೊಂಡು ಶಾಲ್ಯಾಗ ಏನು ಕಲ್ತ ಬಂದಿರ್ತಾರೆ, ಈಗಿದ್ರೆ ಇಲ್ಲಿ ಬಂದು ಹಂಗೆ ಮಾಡ್ತಾರೆ ನೋಡಿ.
ಆಮೇಲೆ ಈಗ ಅದು ರೀಲ್ಸ ಏನೋ ನೋಡ್ತಾರಲ್ಲಪ್ಪ 2 ನಿಮಿಷ 3 ನಿಮಿಷದ ಇರ್ತದ ಅದಷ್ಟೇ ನೋಡ್ತಾರಲ್ಲ, ತಲೆಗೆ ಹಂಗೆ ಕೂತ್ಬಿಟ್ರದ, ಬರೀ ಹೊಸದನ್ನೇ ನೋಡ್ಬೇಕು ಅಂತ ನೋಡು. ಒಂದು ಕಡೆ ಕೂತು ಒಂದನ್ನೇ ನೋಡುವುದು, ತಾಳ್ಮೆ ಶಕ್ತಿಯಿಂದ ಯಾವುದನ್ನು ನೋಡಂಗಿಲ್ಲ ಅವರು. ಒಂದು ಕಡೆನೂ ಸ್ಥಿರ ಮನಸ್ಸೇ ಇಲ್ಲಾರ್ದಂಗೆ ಆಗ್ಬಿಟ್ಟದೆ ಈಗಿನ ಹುಡುಗರಿಗೆ ಒಟ್ಟು. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಮ್ಮ ಗುಂಡಣ್ಣಂತರೂ ಒಂದು ಕನ್ಯೆ ತಂದಾನ್ರಿ. ಆ ಕನ್ಯೆ ನೋಡ್ಲಿಕ್ಕೆ ಏನು ಇವರೇ ಹೋಗ್ತಾರೋ ಏನು ಅವರೇ ಇಲ್ಲಿಗೆ ಬರ್ತಾರೋ ನಾಳೆ ಕಾದ್ ನೋಡ್ರಿ. ಚಂದ ಅದ ರೀ ನಾಳಿನ ಸಂಚಿಕೆ, ಮಿಸ್ ಮಾಡ್ಲಾರ್ದ ನೋಡ್ರಿ. ಇವತ್ತಿನ ವಿಡಿಯೋದ ಬಗ್ಗೆನೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರಿಗೂ ಧನ್ಯವಾದಗಳು ರೀ.